ಎಲ್ಲರ ಪ್ರಶ್ನೆಗೆ ಶ್ರೇಣಿಕದು ನಿರ್ಭಾವುಕ ನಗು ಒಂದೇ ಉತ್ತರ. ಅಸಲಿಗೆ ಯಾರೂ ಅವಳ ಮಾತು ಕೇಳಲು ಬಯಸಲೇ ಇಲ್ಲ. ಅದರಿಂದ ಅವಳು ಕೇವಲ ಕೇಳುಗಳಾಗಿಯೇ ಉಳಿದಳು. ಅಷ್ಟು ಮಾತಲ್ಲಿ ಅವಳ ಮನಸ್ಸಿನಲ್ಲಿ ಉಳಿದದ್ದು ಅಭಿ ಪ್ರೀತಿಸಿದ ಹುಡುಗಿ ದುಡ್ಡು ಖರ್ಚು ಮಾಡಿದನು ಎನ್ನುವ ವಿಷಯ ಮಾತ್ರ. ಎಲ್ಲರೂ ಬಂದು ಹೋದರೂ ಶ್ರೇಣಿಕಾ ಕಣ್ಣು ಬಾಗಿಲಿನಡಿಯೇ ನಿಂತಿತ್ತು. ಮನಸ್ಸು ಮುಖ್ಯವಾದವರ ನಿರೀಕ್ಷೆಯಲ್ಲಿದೆ. ಅಭಿಯವರು ಯಾಕೆ ಬರಲಿಲ್ಲ? ನನ್ನ ನೋಡಕ್ಕೆ ಇಷ್ಟ ಇಲ್ಲದೆಯೋ ಅಥವಾ ಕೋಪನ? ಅವಳ ಮನಸ್ಸು ತರ್ಕಿಸುತ್ತಿತ್ತು. ಮನೆಗೆ ಹೊರಟಿದ್ದ ಎಲ್ಲರನ್ನೂ ಹುಷಾರಾಗಿ ಕಳುಹಿಸಲು ವ್ಯವಸ್ಥೆ ಮಾಡುತ್ತಿದ್ದನು ಅಭಿಮನ್ಯು. ಮನೆ ಕಡೆ ಕೆಲಸ ಇದ್ದ ಕಾರಣ ಯಾರು ಉಳಿಯುವಂತೆ ಇರಲಿಲ್ಲ. ಖಾಲಿ ಇದ್ದವರು ಉಳಿಯುವ ಮನಸ್ಸು ಮಾಡಲಿಲ್ಲ. ಶ್ರೇಣಿಕನ ಕಾಯುವಿಕೆ ಅಂತ್ಯಗೊಳಿಸುವಂತೆ ಎಲ್ಲರನ್ನೂ ಕಳುಹಿಸಿದ ಅಂಜನಾ, ಆಕಾಶ್, ಅಭಿಮನ್ಯು ಮಾತನಾಡುತ್ತಾ ವಾರ್ಡ್ನ ಒಳ ಬಂದರು. ಅವರನ್ನು ನೋಡಿ ಅವನನ್ನು ನೋಡಿ ಅವಳ ಕಂಗಳು ಮಿಂಚಿತು. ಏನಮ್ಮ ತಂಗಿ, ಹೇಗಿದ್ಯಾ? ನಾನು ನೆನಪಿದ್ದೀನಾ ಎಂದಳು ಅಂಜನಾ ಒಳ ಬಂದು. ಶ್ರೇಣಿಕಾ ಪಕ್ಕ ಕೂತು. ಇನ್ನೊಂದು ಬದಿಗೆ ಅಭಿಮನ್ಯು ಕೂತನು. ಆಕಾಶ್ ಹೆಂಡತಿಯ ಪಕ್ಕ ನಿಂತಿದ್ದನು. 2 ದಿನ ನರಕ ತೋರಿಸಿಬಿಟ್ಟೆ ಕಣೆ. ಅಲ್ಲ, ನೀನು ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಿ ಆಕ್ಸಿಡೆಂಟ್ ಆಗಿದೆ ಅಂತ ನಿನ್ನ ಫ್ರೆಂಡ್ ಹೇಳಿದ್ಲಂತೆ, ನಿಜಾನಾ ಎಂದಳು ಪ್ರಶ್ನಾರ್ಥಕವಾಗಿ ದಿಟ್ಟಿಸಿ ಹೌದೆಂಬಂತೆ ತಲೆ ಆಡಿಸಿದಳು ಶ್ರೀ. ಮಾತನಾಡೋಕ್ಕೆ ಆಗದಿದ್ದರೆ ಬೇಡ ಬಿಡು, ಮೊದಲು ಸುಧಾರಿಸು, ಆಮೇಲೆ ನಿಧಾನವಾಗಿ ನಾನು ನೀನು ಮಾತಾಡೋಣ, ಆಯಿತಾ? ಇನ್ಮೇಲೆ ಆದರೂ ಹುಷಾರಾಗಿರು, ಇಲ್ಲ ನಿನ್ನ ಗಂಡನ ಕಷ್ಟ ನೋಡೋಕ್ಕೆ ಆಗೋಲ್ಲ ಎಂದಳು ಅಂಜನಾ ಅವಳು ಸನ್ನೆ ಮಾಡಿದ್ದಕ್ಕೆ. ಅದಂತೂ ನಿಜ ಶ್ರೀ, ಇದರಲ್ಲಿ ನಾನು ಅದೇ ಮಾತು ಹೇಳೋದು. ನಿನ್ನ ಗಂಡ ಅವನು ವನವಾಸ ಪಡುವುದರ ಜೊತೆಗೆ ನನಗೂ ವನವಾಸ ಕೊಟ್ಬಿಟ್ಟ. ಸರಿಯಾಗಿ ನಿದ್ದೆನೇ ಇಲ್ಲ ನೋಡು. ಸಾರಿ ಬಾವ ಎಂದಳು ಶ್ರೀ ಕಣ್ಣು ತುಂಬಿಕೊಂಡು ದುಃಖದಿಂದ. ಸರಿ, ನಾವು ಜಾಸ್ತಿ ತೊಂದರೆ ಕೊಡಲ್ಲ. ನಾನು ನನ್ನ ಗಂಡನ ವಿಚಾರಿಸಬೇಕು. ನಾವಿಬ್ಬರು ಮನೆಗೆ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಬರ್ತೇವೆ. ಅಷ್ಟರವರೆಗೆ ಅಭಿ ಇರ್ತಾನೆ. ಸಂಕೋಚ ಪಡ್ಕೋಬೇಡ, ಏನೇ ಬೇಕಾದರೂ ಅವನ ಕೇಳು, ಸರಿನಾ? ಅಭಿ, ಇಲ್ಲಿ ಹಣ್ಣಿನ ಜ್ಯೂಸ್ ಇದೆ, ಕೇಳಿದರೆ ಕೊಡು. ನಾನು ಬೇಗ ಬರ್ತೀನಿ, ಹುಷಾರ್ ಎಂದವಳು ಗಂಡನ ಕರೆದುಕೊಂಡು ಹೋದಳು ಅಂಜನಾ. ಅವರಿಬ್ಬರು ಹೋಗಿ ಸಮಯ ಆದರೂ ಇಬ್ಬರು ಒಬ್ಬರಿಗೊಬ್ಬರು ದಿಟ್ಟಿಸ್ತಾ ಕುಳಿತಿದ್ದರು. ಅವನಿಗೆ ಇಂದಿನ ದಿನದ ಸ್ಥಿತಿ ನೆನಪಾಗಿ ಒಂದು ಕ್ಷಣ ಅವಳಿಲ್ಲದೇ ಇದ್ದರೆ ಎನಿಸಿ ಬೇಸರದಲ್ಲಿ ಅವಳ ಕಣ್ತುಂಬಿಕೊಳ್ಳುತ್ತಿದ್ದರೆ, ಶ್ರೇಣಿಕಾ ಮಾತ್ರ ತನ್ನಿಂದ ಅಭಿ ಜೀವನದಲ್ಲಿ ಸಂತೋಷ ಇಲ್ಲದಂತಾಗಿದೆ. ಮದುವೆಯಾಗಿ ಅವರ ಮರ್ಯಾದೆ ತೆಗೆದು ಈಗ ಮತ್ತೆ ಅಭಿ ಹಣ ಕಳೆದು ತೊಂದರೆ ಮಾಡ್ತಿದ್ದೀನಿ ಎಂದು ಕಣ್ಣು ತುಂಬಿಕೊಂಡು ನೋಡುತ್ತಿದ್ದಳು. ಅವಳ ನೋಟಕ್ಕೆ, ಹೋಯ್, ಯಾಕೆ ಹಾಗೆ ನನ್ನೇ ನೋಡ್ತಾ ಇದೆಯಾ? ಅಷ್ಟೊಂದು ಕೆಟ್ಟದಾಗಿ ಕಾಣ್ತಿದ್ದೀನಾ ಎಂದನು ತುಂಟತನದಿಂದ. ಅವಳೇನು ಹೇಳದೆ ತಲೆ ತಗ್ಗಿಸಿದಳು. ನಾನು ಹ್ಯಾಂಡ್ಸಮ್ ಅಂತ ನಂಗೆ ಗೊತ್ತಿದೆ, ಅದಕ್ಕೆ ಅಲ್ವಾ ನೀನು ನನ್ನ ಕದ್ದು ಮುಚ್ಚಿ ನಿನ್ನ ಫ್ರೆಂಡ್ ಸಂಜನೆಗೆ ಬಿಟ್ಟು ಕೊಡದೆ ಯಾರಿಗೂ ಗೊತ್ತಾಗದಾಗಿ ಮದುವೆ ಆಗಿದ್ದು ಎಂದನು ಅವಳ ಕಾಡಿಸಲು. ಆದರೆ ಶ್ರೀಗೆ ಅಭಿಮನ್ಯು ನಿಜವಾಗಿ ಸಂಜನನ ಇಷ್ಟಪಟ್ಟಿದ್ದ ಎಂದು ತಿಳಿದಳು. ಯಾಕೆ ಏನು ಹೇಳ್ತಿಲ್ಲ? ನಿಂಗೆ ಏಟಾಗಿರುತ್ತೆ ತಲೆಗೆ ಅಷ್ಟೇ, ಮೆದುಳಿಗಲ್ಲಲ್ಲ. ಆ್ಯಂಡ್ ನಿಂಗೆ ದೇಹದವರೆಗೆ ಅಷ್ಟೇ ಏಟಾಗಿರೋದು, ಒಳಭಾಗದಲ್ಲಿ ಅಲ್ಲ. ಸೊ ನೀನು ಆರಾಮವಾಗಿ ಮಾತನಾಡ್ಬೋದು ಎಂದನು. ಅವಳು ಮೌನವಾಗಿ ಕೂತಿರುವುದನ್ನು ನೋಡಿ, ನೀವು ಊಟ ಮಾಡಿದ್ರಾ ಎಂದಳು ಸನ್ನಿಧಿ. ಅವನು ಬೇಸರದಲ್ಲಿ ಇದ್ದದ್ದು ಹೇಳಿದ್ದರಿಂದ. ಆಯಿತು, ನೀನೇನಾದರೂ ತಿಂತೀಯಾ? ಜ್ಯೂಸ್ ಕೊಡ್ಲಾ? ಹಣ್ಣು ತಿನ್ನಿಸ್ಲಾ ಎಂದನು ಕಾಳಜಿಯಿಂದ. ನನಗೇನು ಬೇಡ ಅಭಿಯವರೇ, ನಿಮಗೆ ನನ್ನಿಂದ ತೊಂದರೆ ಆಯಿತು, ಕ್ಷಮಿಸಿಬಿಡಿ. ನಾನು ಬೇಕಂತ ಹೀಗೆ ಮಾಡಿಕೊಳ್ಳಿಲ್ಲ, ಅದು ನನಗೆ ಗೊತ್ತಾಗಲಿಲ್ಲ ಎಂದಳು. ತನ್ನಿಂದ ಅವ ಇಷ್ಟೊಂದು ಹಣ ಖರ್ಚು ಮಾಡಬೇಕಾಯಿತು ಎಂದು. ಅಯ್ಯೋ ಮುದ್ದು, ಈಗ ನಿನ್ನ ನಾನೇನಾದರೂ ಕೇಳಿದ್ನಾ? ಬೈದ್ನಾ? ಇಲ್ವಲ್ಲ. ಅದೆಲ್ಲ ಒಂದು ಘಟನೆ. ಮತ್ತೆ ಅದನ್ನು ನೆನೆಸ್ಕೋಬೇಡ. ಈಗ ತಾನೇ ಹುಷಾರಾಗಿದೆಯಾ, ಮತ್ತೆ ಟೆನ್ಷನ್ ತಗೋಬೇಡ, ಮಲಗು ಎಂದನು. ಹೀಗೇ ಬಿಟ್ಟರೆ ಯೋಚಿಸಿ ಬೇಸರ ಪಡುವಳು ಎಂದು ಅವನ ಮಾತಿಗೆ ತಲೆ ಆಡಿಸಿ ಮಲಗಿ ಕಣ್ಣು ಮುಚ್ಚಿದಳು. ಅವಳ ಮನಸ್ಸಿನಲ್ಲಿ, ನಾನು ಅಭಿಗೆ ಮದುವೆಯಾಗಿ ಮೋಸ ಮಾಡಿರುವೆ, ಅವನಿಗೆ ನನ್ನಿಂದ ತೊಂದರೆ ಆಗಿದೆ, ಅದನ್ನು ತಾನೇ ಬಗೆಹರಿಸಬೇಕು ಎಂಬುದು ಓಡುತ್ತಿತ್ತು. ಅವಳು ಮಲಗಿದ್ದು ನೋಡಿ ಅವಳ ಮೊಗ ಸವರಿ, ಜೀವನ ಪೂರ್ತಿ ಜೊತೆಗಿರುವೆ ಎಂದು ಸಪ್ತಪದಿ ತುಳಿದು ಈಗ ಅರ್ಧಕ್ಕೆ ಕೈಬಿಟ್ಟು ಹೋಗೋಕ್ಕೆ ತಯಾರಾಗಿದ್ದೆ ಅಲ್ವಾ ನೀನು? ಎಲ್ಲಿ ನಿನ್ನ ಕಲ್ಕೊಳ್ತೀನೋ ಅಂತ ಹೆದರಿ ಬಿಟ್ಟಿದೆ ಕಣೆ. ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಇಷ್ಟು ದಿನ ನಿನ್ನ ಕಡೆ ಗಮನ ಕೊಡದೆ ತಪ್ಪು ಮಾಡಿಬಿಟ್ಟೆ. ನಿಂಗೆ ಹೀಗಾದಾಗಲೇ ನನಗೆ ಗೊತ್ತಾಗಿದ್ದು ನೀ ನನ್ನ ಬದುಕಲ್ಲಿ ಎಷ್ಟು ಮುಖ್ಯ ಆಗಿರುವೆ ಎಂದು. ನಿನ್ನ ಪ್ರೀತಿಸ್ತಿದ್ದೇನೋ ಇಲ್ವೋ ಗೊತ್ತಿಲ್ಲ, ಆದರೆ ಇನ್ಮೇಲೆ ನಿನ್ನ ಗಂಡನಾಗಿ ನಿನ್ನ ಎಲ್ಲ ಕರ್ತವ್ಯ ನಿರ್ವಹಿಸುವೆ. ಎಷ್ಟು ದಿನ ನಾನು ನಿನ್ನ ದೂರ ಇಟ್ಟಿರೋದು
ಮನೆಯವರಿಗೆಲ್ಲ ತಿಳಿದರೂ ಯಾರೂ ನಮ್ಮಿಬ್ಬರ ನಡುವಿನ ಮನಸ್ತಾಪ ಸರಿಪಡಿಸಲು ಪ್ರಯತ್ನಿಸಲಿಲ್ಲ. ಬುದ್ಧಿವಾದ ಹೇಳಲಿಲ್ಲ. ನಿನಗೆ ಹೀಗಾಗಿರುವಾಗ ನನ್ನ ಮನಸ್ಥಿತಿ ಹೇಗಿರ್ಬೋದು ಎನ್ನದೆ, ನನಗೆ ಆಗುವ ನೋವು ಅರ್ಥ ಮಾಡಿಕೊಳ್ಳದೆ, ಬರೀ ನೆಪಕ್ಕೆ ಯಾರ ಬೇರೆಯವರನ್ನು ನೋಡುವಂತೆ ಬಂದು ವಿಚಾರಿಸಿ ಹೋದರು. ಬಹುಶಃ ಇದಕ್ಕೆಲ್ಲ ನಾನು ನಿನ್ನ ಕಡೆಗೆ ತೋರಿದ ನಿರ್ಲಕ್ಷ್ಯವೇ ಕಾರಣ ಇರ್ಬೋದು. ನಾನು ನಿನಗೆ ಸಿಗಬೇಕಾದ ಅಧಿಕಾರ, ಗೌರವ ಕೊಟ್ಟಿದ್ದರೆ ಹೀಗೆ ನೀನು ಯಾರು ಇರದವಳಂತೆ ಒಂಟಿಯಾಗಿ ಇಲ್ಲಿರುತ್ತಿರಲಿಲ್ಲ ಎಂದವನ ಮನಸ್ಸು ತೀರಾ ನೊಂದಿತ್ತು. ಇನ್ನು ಮುಂದೆ ಎಲ್ಲ ಲೆಕ್ಕಾಚಾರನೂ ಸರಿ ಮಾಡ್ತೀನಿ ಕಣೆ. ಇನ್ಮೇಲೆ ನನಗೆ ನೀನಷ್ಟೇ ಮುಖ್ಯ. ನಿನ್ನ ಹೊರತಾಗಿ ನನಗೇನು ಬೇಡ. ನೀನು ಎಚ್ಚರ ಆಗಿದ್ದ ತಕ್ಷಣ ನಿನ್ನ ಹತ್ರ ನನ್ನ ಮನಸ್ಸಿನ ಮಾತೆಲ್ಲ ಹೇಳಬೇಕು ಅಂತಿದ್ದೆ. ಆದರೆ ಅದೆಲ್ಲ ಹೇಳೋ ಸಮಯ ಇದಲ್ಲ. ನೀನು ಮೊದಲು ಹುಷಾರಾಗು. ಆಮೇಲೆ ನನ್ನ ಇಡೀ ಪ್ರೀತಿನ ನಿನಗೆ ಬೊಗಸೆ ತುಂಬ ಕೊಡುವೆ. ಬರೀ ಸಂತೋಷ ಅಷ್ಟೇ ಇರಬೇಕು ನಿನ್ನ ಜೀವನದಲ್ಲಿ ಎಂದವನು ಅವಳ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡನು. ನಿನಗೆ ಹೀಗೆ ಆಗಿದೆ ಅಂತ ನಾನು ಸೋತಿದ್ದೀನಿ ಅಂತ ತಿಳಿದಿರುವ ಕೆಲವು ನಿಯತ್ತಿಲ್ಲದ ಜನಗಳಿಗೆ ನಿಯತ್ತಿನ ಪಾಠ ಕಲಿಸಬೇಕು. ಅವರ ಮುಂದೆ ನಿನ್ನ ಮೆರೆಸಬೇಕು. ನನ್ನ ಈ ಅಭಿಮನ್ಯು ವರ್ಮನ ಬಗ್ಗೆ ಕೇವಲವಾಗಿ ಅವಹೇಳನ ಮಾಡುವ, ಕೀಳಾಗಿ ಕಾಣುವ ಯಾರನ್ನು ನಾನು ಸುಮ್ಮನೆ ಬಿಡುವವನಲ್ಲ, ಬಿಡೋದೇ ಇಲ್ಲ. ನನಗೆ ನೀನು ಬದುಕಿದ್ಯಾ ಅನ್ನುವುದಷ್ಟೇ ಸಾಕು. ಇನ್ನೆಲ್ಲ ಆರಾಮವಾಗಿ ಮಾಡಿ ಮುಗಿಸ್ತೀನಿ, ನೋಡ್ತಿರು ಎಂದವನು ಅವಳು ಎಚ್ಚರ ಇರುವಾಗ ಸುಮ್ಮನಿದ್ದು ಅವಳು ಮಲಗಿದ್ದಾಗ ಮನಸ್ಸಿನ ಮಾತು ಹೇಳಿ ತಪ್ಪು ಮಾಡಿದ್ದನು. ಬಾಸ್ ಬಾಸ್ ಎಂದು ಒಂದೇ ಉಸಿರಿನಲ್ಲಿ ಓಡಿ ಬಂದ ಗೂಂಡ ಒಬ್ಬನು ತನ್ನ ದನಿಯ ಮುಂದೆ ನಿಂತನು. ಔಟ್ ಹೌಸ್ ಮೈದಾನದಲ್ಲಿ ಕಾಲು ಮೇಲೆ ಕಾಲು ಹಾಕಿ ಸಿಗರೇಟ್ ಹೊಗೆ ಬಿಡುತ್ತಿದ್ದವನು ಯಾಕೋ ಏನು ವಿಷಯ ಎಂದನು ಗತ್ತಿನಿಂದ. ಅದೇ ಬಾಸ್, ನೀವು ಹೇಳಿದ್ರಲ್ವಾ ಆ ಹುಡುಗಿಗೆ ಇವತ್ತು ಪ್ರಜ್ಞೆ ಬಂದಿದೆ, ಅವಳ ಕತೆ ಮುಗಿಸೋಣ ಅಂದರೆ ಅವಳ ಗಂಡನು ಅಲ್ಲೇ ಇದ್ದಾನೆ ಎಂದನು ತನ್ನ ಗುರಿ ತಪ್ಪಿತು ಎಂದು ಕೈ ಬಡಿದುಕೊಂಡು. ಅವನ ಮಾತಿಗೆ ಕಾಲು ಕೆಳಗೆ ಹಾಕಿ ನಕ್ಕವನು. ಚೊ ಬೇಡ ಕಣೋ, ಬದುಕಲಿ ಬಿಡು. ನಿಜ ಹೇಳಬೇಕು ಅಂದರೆ ಅವಳೇನು ನನ್ನ ಬೇಟೆ ಅಲ್ಲ, ಮದುವೆ ಆಗಿರುವ ಆಂಟಿ ಅವಳು. ಅವಳಿಂದ ನನಗೇನು ಉಪಯೋಗ ಇಲ್ಲ. ಆದರೆ ಅವಳಾಗಿ ಬಂದು ಅವಕಾಶ ಕೊಟ್ಟಾಗ ಬಿಟ್ಟು ಬರುವ ಮಗನೂ ನಾನಲ್ಲ ಅಷ್ಟೇ ಎಂದನು ಸಿಗರೇಟ್ ಕೈಯಲ್ಲಿ ಹಿಡಿದು ವ್ಯಂಗ್ಯವಾಗಿ. ಅಂದರೆ ಏನು ಬಾಸ್ ಎಂದನು ಗೋಂಡ ಗೊಂದಲದಲ್ಲಿ. ಏನಿಲ್ಲ, ನೀನು ಹೋಗು, ಕೆಲಸ ನೋಡು. ನನಗೆ ಅಗತ್ಯ ಇರೋ ಸುದ್ದಿ ತಲುಪಿಸಿದ್ದಕ್ಕೆ ನಿನಗೆ ಬರಬೇಕಾದ ಹಣ ಬರ್ತದೆ, ಹೊರಡು ಎಂದವನ ಮುಖದಲ್ಲಿ ಕ್ರೂರ ನಗು ತುಂಬಿತ್ತು. ಅವನ ಆ ದಿನದ ಘಟನೆಯನ್ನು ಮೆಲುಕು ಹಾಕಿದನು. ಹೊರಗಡೆ ಪಾರ್ಟಿಗೆ ಎಂದು ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಹೋಗುತ್ತಿದ್ದವನು ಎದುರಿನಲ್ಲಿ ಶ್ರೇಣಿಕ ಅವಸರದಲ್ಲಿ ರಸ್ತೆ ದಾಟೋಕ್ಕೆ ಅತ್ತ ಇತ್ತ ನೋಡದೆ ಬರುತ್ತಿರುವುದು ನೋಡಿ ಕಾರ್ ಡ್ರೈವ್ ಮಾಡುತ್ತಿದ್ದ ತನ್ನ ಗೆಳೆಯನಿಗೆ, ಹೇ ರಾಜ್, ಗಾಡಿ ಸ್ಪೀಡ್ ಮಾಡಿ ಅಲ್ಲಿ ಬರ್ತಿದ್ದಾಳಲ್ಲ ಅವಳಿಗೆ ಗುದ್ದು ಎಂದನು ಆರ್ಡ್ರ್ ಮಾಡಿ. ಅವನಡೆ ವಿಚಿತ್ರವಾಗಿ ನೋಡಿ, ಯಾರಿಗೋ ಮಗ, ಯಾರವಳು? ಹಾಗೆಲ್ಲ ಸುಮ್ಮನೆ ಗುದ್ದಿದ್ರೆ ಅದು ತಪ್ಪಾಗುತ್ತೆ. ಇದು ಸಿಟಿ ರೋಡ್ ಬೇರೆ ಕಣು, ಬೇಡ ಸುಮ್ಮನಿರೋ, ತೊಂದರೆ ಆಗ್ತದೆ ಎಂದವನು ನಿಜವನ್ನೇ ಹೇಳುತ್ತಿದ್ದನು. ಅವನ ಮಾತಿಗೆ ಕಿವಿ ಕೊಡದೆ, ನಿನ್ನ ಕಂತೆ ಪುರಾಣ ಬೇಡ ನನಗೆ, ಅವಳಾಗಲೇ ಅರ್ಜೆಂಟ್ನಲ್ಲಿ ಇದ್ದಾಳೆ, ಅದನ್ನು ಅವಳು ಮುಖ ನೋಡಿದರೆ ಹೇಳ್ಬೋದು. ಈಗ ನೀನು ಗುದ್ದಿದ್ರೂ ಅದೇನು ದೊಡ್ಡದಾಗೋಲ್ಲ, ಅಕಸ್ಮಾತ್ ಆದರೂ ನಾನು ನೋಡ್ಕೊಳ್ತೀನಿ, ಹೇಳಿದಷ್ಟು ಮಾಡು ಎಂದನು ಗರ್ವದಿಂದ ಉಬ್ಬುಗಂಟಿಕ್ಕಿ. ಮಗ ಈಗ ಸಡನ್ ಆಗಿ ಯಾಕೋ ಈ ನಿರ್ಧಾರ, ಯಾರವಳು ಎಂದವನಿಗೆ ಭಯ ಏನಾದರೂ ಆದರೆ ತೊಂದರೆ ಎಂದು. ಲೋ, ಅವನು ಹೇಳ್ತಿದ್ದಾನೆ ತಾನೆ, ಏನಾದರೂ ತೊಂದರೆ ಆದರೆ ಅವನೇ ನೋಡ್ಕೊಳ್ತಾನೆ ತಾನೆ ಅಂತ ಸುಮ್ಮನೆ ಗುದ್ದಿ ಅವಳ ಯಮಲೋಕಕ್ಕೆ ಸೇರಿಸು ಎಂದನು ಅವನ ಇನ್ನೊಬ್ಬ ಗೆಳೆಯ ಸುನಿಲ್. ನೋ, ಸಾಯಿಸೋದು ಬೇಡ, ಅರ್ಧ ಜೀವ ಮಾತ್ರ ಹೋಗಿ ಅರ್ಧ ಜೀವ ಬದುಕಬೇಕು, ಹಾಗೆ ಗುದ್ದು ಎಂದನು ನೇರ ರಸ್ತೆ ಹಿಡಿದು ದೃಷ್ಟಿನೆಟ್ಟು. ಆದರೂ ಮಗ, ರಾಗ ಹೇಳದವನ ಗುರಾಯಿಸಿ, ಮುಚ್ಕೊಂಡು ಹೇಳಿದಷ್ಟು ಮಾಡು, ನಾನು ಹೇಳ್ತಿದ್ದೀನಿ ಅವಳಿಗೆ ಗುದ್ದು ಅಷ್ಟೇ ಎಂದನು ಕೋಪದಿಂದ. ಅವನ ಮಾತಿಗೆ ಮಾಮೂಲಿ ವೇಗದಲ್ಲಿ ಚಲಿಸುವ ಕಾರಿನ ವೇಗ ಹೆಚ್ಚಿಸಿ ರಭಸವಾಗಿ ಶ್ರೀನಿಕಾಗೆ ಗುದ್ದಿದವನು ಅವಳು ನೆಲಕ್ಕೆ ಬಿದ್ದದ್ದು ನೋಡಿದ ಮೇಲೆ ನಿಲ್ಲದೆ ಕಾರ್ ಮುಂದೆ ಚಲಾಯಿಸಿದನು. ಗುಡ್, ವೆರಿ ಗುಡ್ ಎಂದವನು ಹಾಗೆ ಕಾರಿಗೊರಗಿದನು. ನೆನಪಿನಿಂದ ಹೊರಬಂದವನು, ನನಗೆ ನಿನ್ನ ಹೆಂಡತಿ ಜೀವನದ ಜೊತೆ ಆಟ ಆಡುವ ಆಸೆನೇ ಇರಲಿಲ್ಲ ಅಭಿಮನ್ಯು. ಆದರೆ ಏನು ಮಾಡಲಿ, ನನ್ನ ತಂಟೆಗೆ ಬಂದು ಈ ಥರ ಹೊರಗಡೆ ಸಂಪರ್ಕ ಬಿಟ್ಟು ಇಲ್ಲಿ ಬಂದಿಯಾಗುವ ಹಾಗೆ ಮಾಡಿರುವ ನಿಮ್ಮ ಮನೆಯವರ ನೋಡಿ ಸುಮ್ಮನೆ ಇರೋಕ್ಕೆ ಆಗದೆ ಆಕ್ಸಿಡೆಂಟ್ ಮಾಡಿಸಿದೆ. ಈಗಲೂ ನೀವು ನನ್ನ ವಿಷಯದಿಂದ ದೂರ ಇರದೆ ನನ್ನ ಸಾವಾಸಕ್ಕೆ ಬಂದರೆ ಇನ್ನು ಘೋರವಾದ ಶಿಕ್ಷೆನೇ ಕೊಡ್ತೀನಿ ಎಂದವನು ಗಾಗಸಿ ನಕ್ಕ. ದಿನಗಳು ವೇಗವಾಗಿ ಚಲಿಸುತ್ತಿದ್ದವು. ಆಸ್ಪತ್ರೆಯಲ್ಲಿ ಶ್ರೇಣಿಕಾ ಅಭಿಮನ್ಯು ಪರಿಣಯ ಶುರು ಆಗಿತ್ತು. ಅಭಿಮನ್ಯು ಆಸ್ಪತ್ರೆಯಲ್ಲಿ ಎದ್ದುಕೊಂಡು ಆಫೀಸ್ ಕೆಲಸ ಮಾಡುತ್ತಿದ್ದನು. ಅವನಿಗೆ ಕರಣ್ ತನ್ನ ಜೊತೆಯಾಗಿದ್ದರು. ಶ್ರೇಣಿಕಾಗೆ ಸಹಾಯ ಆಗಲು ನರ್ಸ್ ಇದ್ದರು. ದಿನಾ ಬೆಳಿಗ್ಗೆ ಅಂಜನಾ ಬಂದು ಸಂಜೆವರೆಗೂ ಇದ್ದು ಆಕಾಶ್ ಜೊತೆ ಮನೆಗೆ ಹಿಂತಿರುಗುತ್ತಿದ್ದಳು.
ಅರ್ಪಿತಾ ನಿರುಪಮ ದಂಪತಿಗಳು 2 ದಿನಕ್ಕೊಮ್ಮೆ ಬಂದು ನೋಡಿಕೊಂಡು ಹೋಗುತ್ತಿದ್ದರು. ನರಸಿಂಹ ಮೀನಾ ದಂಪತಿಗಳು ಸನ್ನಿಧಿ ಮದುವೆ ಆಮಂತ್ರಣ ಪತ್ರಿಕೆ ಹಂಚುವುದರಲ್ಲಿ ತೊಡಗಿದ್ದರು. ಸಾತ್ವಿಕ್ 2 ಬಾರಿ ಬಂದು ಹೋಗಿದ್ದನು. ಇಶಾನ್ ದಿನ ಬಂದು ಅಭಿ ಜೊತೆಗೆ ಬಿಸ್ನೆಸ್ ಮಾತುಕತೆ ಮುಗಿಸಿ ಶ್ರೇಣಿಕನ ಮಾತನಾಡಿಸಿ ಹೋಗುತ್ತಿದ್ದನು. ಇದೆಲ್ಲ ನಡೆದರೂ ಶ್ರೇಣಿಕನದು ಸನ್ನೆಯ ಸಂಭಾಷಣೆ ಮಾತ್ರ ಮುಂದುವರಿದಿತ್ತು. ಅಭಿ ಅಂಜನ ಜೊತೆಗೆ 2 ಮಾತು ಬಿಟ್ಟರೆ ಮತ್ತೆ ಬಾಯಿ ತೆರೆಯಲು. ಅಭಿ ಗಮನಿಸಿದರು. ಅವಳಿಗೆ ಆಕ್ಸಿಡೆಂಟ್ ಶಾಕ್ನಿಂದ ಹೀಗಾಗಿದೆ ಎಂದು ತಿಳಿದು ಜಾಸ್ತಿ ಯೋಚಿಸದೆ ಅವಳ ಮನಸ್ಸು ಹೆಚ್ಚು ರಾಡಿ ಆಗಲು ತಾನೇ ಅನುವು ಮಾಡಿ ಕೊಟ್ಟಿದ್ದನ್ನು. ಇದೆಲ್ಲದರ ನಡುವೆ ಶ್ರೇಣಿಕಾ ಅಕ್ಕ ಇಂಚರ ಮತ್ತು ಗೆಳತಿ ಸಂಜನ ಒಮ್ಮೆಯೂ ಅವಳ ನೋಡಲು ಬರಲಿಲ್ಲ ಎನ್ನುವುದು ಶ್ರೀ ಗಮನಕ್ಕೆ ಬಂದರೂ ಅವಳು ಮೌನಿ. ವಾರಗಳು ಕಳೆದು 15 ದಿನಗಳ ನಂತರ ಶ್ರೇಣಿಕಾಗೆ ಆಸ್ಪತ್ರೆ ವಾಸದಿಂದ ಮುಕ್ತಿ ಸಿಕ್ಕಿತ್ತು. ಅವಳು ಹೇಳದೆ ಹೋದರೂ ತಾನೇ ಅರ್ಥ ಮಾಡಿಕೊಂಡು ಅವಳ ಚಿಕ್ಕ ಚಿಕ್ಕ ಕೆಲಸಗಳನ್ನು ತಾನೇ ತುಂಬ ಮುತುರ್ವಜಿ ವಹಿಸಿ ಮಾಡುತ್ತಿದ್ದನು ಅಭಿ. ಆದರೆ ಮನೆಯವರಿಗೆ ಪ್ರಶ್ನೆಯಾಗಿದ್ದು ಮಾತ್ರ ಅಭಿಯ ಮೌನ ಎಂದು. ಅವನು ಈ ರೀತಿ ಇದ್ದವನಲ್ಲ. ಆಗಾಗ ಪ್ರಣತಿ ಅನುಕಿಸಿದರು, ಸುಮಿತ್ರಾದೇವಿ ಕುಟುಕಿದರು, ಭಾನುಮತಿ ಅಂಗಿಸಿದರು. ಅವನದು ಮೌನವೇ ಉತ್ತರವಾಗಿತ್ತು. ಬಿರುಗಾಳಿ ಬೀಸುವ ಸೂಚನೆ ಮಾತ್ರ ಅಭಿಯ ಎತ್ತವರಿಗೆ ಸಿಕ್ಕಿತ್ತು. ಆಸ್ಪತ್ರೆಯಿಂದ ಕಾರಿನಲ್ಲಿ ಮನೆಯ ಮುಂದೆ ಬರುವುದರ ಒಳಗೆ ಇಡೀ ಕುಟುಂಬವೇ ಮನೆಯಲ್ಲಿ ಹಾಜರಿದ್ದರು. ಕಾಳಜಿ ಮಾಡಲು, ಅಣಕಿಸಲು ಕೆಲವರು. ತಾನು ಇಳಿದು ಶ್ರೇಣಿಕನ ತೋಳಿನಿಂದ ಎತ್ತಿಕೊಂಡು ಮನೆಯ ಹೊಸಲಿಗೆ ಬಂದವನ ತಡೆದಿದ್ದರು ನಿರುಪಮ. ನಿಲ್ಲಿ ಸ್ವಲ್ಪ, ನನ್ನ ಸೊಸೆಗೆ ದೃಷ್ಟಿ ತೆಗೆಯಬೇಕು ನಾನು ಎಂದರು ಆರತಿ ತಟ್ಟೆ ಹಿಡಿದು ಬಂದು. ಮುಖಕ್ಕಿವಿಚಿದ ಅಭಿ, ಅಮ್ಮ ಏನಿದೆ ಅಲ್ಲ, ಓಲ್ಡ್ ಫ್ಯಾಷನ್. ಮೊದಲು ನಾವು ರೆಸ್ಟ್ ಮಾಡಬೇಕು, ಜಾಗ ಬಿಡಿ. ಇದೆಲ್ಲ ಏನೂ ಬೇಡ, ನಾವೇನು ಹೊಸದಾಗಿ ಮದುವೆಯಾದ ಜೋಡಿನ ಎಂದವನಿಗೆ ಇದೆಲ್ಲ ಮುಜುಗರ ಉಂಟು ಮಾಡಿದೆ. ಅವನ ಮಾತಿಗೆ ಅರ್ಪಿತಾ, ಹೊಸದಾಗಿ ಅಲ್ಲದೇ ಇದ್ದರೂ 15 ದಿನಗಳ ವನವಾಸ ಮುಗಿಸಿ ಬದಲಾಗಿ ಬಂದಿದ್ದೀರಾ. ಅದಕ್ಕೆ ಸಾವನ್ನೇ ಗೆದ್ದು ಬಂದ ಸೊಸೆಗೆ ದೃಷ್ಟಿ ತೆಗಿಬೇಕು. ಯಾರ ಶಾಪಗಳು ಬಿದ್ದಿದೆಯೋ ಏನು, ಅದೆಲ್ಲ ಮನೆಯವರೆಗೆ ಉಳಿದು ಬಿಡಲಿ. ಏನು ನಿರುಪಮ, ಸರಿತಾನೆ ಎಂದರು ಅರ್ಪಿತಾ ಕೆಣಕುವಂತೆ ಭಾನುಮತಿ ಕಡೆ ನೋಡಿ. ಹೌದಕ್ಕ, ನೀವು ಹೇಳಿದ್ದು ಸರಿ ಇದೆ. ಅಭಿ ಶ್ರೀ ತುಂಬ ದಿನ ಆದಮೇಲೆ ಬರ್ತಿದ್ದೀರಾ, ಬಲಗಾಲಿಟ್ಟೊಳಗೆ ಬನ್ನಿ ಎಂದವರು ಆರತಿ ಮಾಡಿ ದೃಷ್ಟಿ ತೆಗೆದು ಬೊಟ್ಟು ಇಟ್ಟರು. ಏನತ್ತಿಗೆ ನೀವು, ಅವರೇನೋ ಹನಿಮೂನ್ಗೆ ಹೋಗಿದ್ರಾ? ಇಷ್ಟು ದಿನ ನಿಮ್ಮ ಸೊಸೆ ಸೇವೆ ಮಾಡಿ ಈಗ ಮನೆ ಸೇರಿದಾನೆ. ಅವನಿಗೆ ಮೊದಲು ಜಾಗ ಬಿಡಿ, ಅವಳನ್ನೇ ಎತ್ಕೊಂಡು ಎಷ್ಟೊತ್ತು ನಿಂತ್ಕೊಳ್ತಾನೆ ಎಂದರು ಭಾನುಮತಿ ಹೊಟ್ಟೆ ಹುರಿಗೆ. ನನ್ನ ಹೆಂಡತಿ ನನಗೆ ಭಾರ ಆಗೋಲ್ಲತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಹೆಂಡತಿಗೆ ಈಗಾದಾಗ ಸೇವೆ ಮಾಡುವುದು ಗಂಡನಾಗಿ ನನ್ನ ಕರ್ತವ್ಯ. ಅಕಸ್ಮಾತ್ ನನಗೆ ಈ ಥರ ಆಗಿದ್ದರೆ ಶ್ರೀ ನನ್ನ ಸೇವೆ ಮಾಡ್ತಿರ್ಲಿಲ್ವ? ಹಾಗೆ ಯಾಕೆ ಹೇಳಿದೆ ಅಂದರೆ, ನೀವು ಮಾವನ ಯೋಗಕ್ಷೇಮ ವಿಚಾರಿಸಿದ ಕಾಲನೇ ನೋಡಿಲ್ಲ. ನಾನು ಅದಕ್ಕೆ ಹೇಳಿದೆ, ನನ್ನ ಹೆಂಡತಿ ನಿಮ್ಮ ಥರ ಅಲ್ಲ ಎಂದವನು ಮೊದಲ ಫಾರ್ಮ್ಗೆ ಬಂದಿದ್ದ. ಈಗ ಅವನು ಸುಮ್ಮನಿರುವ ಆಸಾಮಿ ಅಲ್ಲ. ಅವನ ಮಾತಿಗೆ ಅನುಮಾನಗೊಂಡ ಭಾನು, ಏನು ಅಭಿ, ನನ್ನೇ ಅಣಕ ಮಾಡ್ತಿದ್ಯಾ? ನಾನೆಲ್ಲಿ ಆ ಬಿಕಾರಿ ನಿನ್ನ ಹೆಂಡತಿಯಲ್ಲಿ? ಇವಳನ್ನು ನನಗೆ ಹೋಲಿಕೆ ಮಾಡ್ತಿದ್ಯಾ ಎಂದರು ಸಿಡಿದು ಹೊರಟಾಗಿ. ನಾನು ಅನಕ ಮಾಡಿಲ್ಲತ್ತೆ, ಹಾಗೆ ಇವಳು ಬಿಕಾರಿ ಅಲ್ಲ. ಅಭಿಮನ್ಯು ವರ್ಮನ ಸಮಸ್ತ ಆಸ್ತಿಗೂ ಯಜಮಾನಿ ಶ್ರೇಣಿಕಾ ಅಭಿಮನ್ಯು ವರ್ಮ. ಮಾತನಾಡುವಾಗ ಮಾತಿನ ಮೇಲೆ ನಿಗಾ ಇರಲಿ ಎಂದವನು ಕೋಪದಲ್ಲಿ ಬುಸುಗುಡುತ್ತಾ ದಡದಡನೆ ಅವಳನ್ನು ಎತ್ತಿಕೊಂಡು ರೂಮ್ಗೆ ಹೋಗುವ ಮೆಟ್ಟಿಲು ಹೇರುತ್ತಿದ್ದನು. ನಿಧಾನವಾಗಿ ಹೋಗು ಅಭಿ, ಇಷ್ಟು ದಿನ ಸುಮ್ಮನೆ ಇದ್ದೀಯಾ, ಈಗ ಯಾಕೆ ಅವಸರ? ನಿನ್ನ ಕೈಯಲ್ಲಿ ಶ್ರೀ ಇದ್ದಾಳೆ, ಹುಷಾರಾಗಿ ಕರ್ಕೊಂಡು ಬಾ ಎಂದನು ಆಕಾಶ್ ಅವಳಿಗೆ ಫ್ರ್ಯಾಕ್ಚರ್ ಆಗಿರುವುದರಿಂದ. ಅವಸರ ಅಂತಲ್ಲ ಅಣ್ಣ, ವರ್ಷಾನುಗಟ್ಟಲೆ ರಾಜಬಂಗಲೆಯಲ್ಲಿದ್ದರು ನಮ್ಮ ಮನೆಗೆ ಮರಳಿದಾಗಲೇ ನಮಗೆ ನಿಜವಾದ ನೆಮ್ಮದಿ ಸಿಗೋದು. ಆ ಆಸ್ಪತ್ರೆ ವಾಸನೆ ಸಹಿಸಿ ಸಾಕಾಯಿತು. ಇನ್ನಾದರೂ ಒಳ್ಳೆ ಗಾಳಿ ಬೆಳಕು ತಗೋಬೇಕು. ಮೊದಲು ನಾನು ಸ್ನಾನ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಂದನು ಅಭಿ ಕಿರುನಕ್ಕು. ಆದರೆ ಅದನ್ನು ಶ್ರೀನಿಕಾ ತನ್ನಿಂದ ಅವರಿಗೆ ಕಷ್ಟವಾಯಿತೆಂದು ತಪ್ಪು ತಿಳಿದಿದ್ದಳು. ಹೇಗೋ ಮುಗೀತಲ್ಲ ಬಿಡು, ಹೋಗು, ನಿನ್ನ ಹೆಂಡತಿ ಕರ್ಕೊಂಡು ಹೋಗಿ ರೂಮ್ನಲ್ಲಿ ಮಲಗಿಸಿ ಬಾ, ಫ್ರೆಶ್ ಆಗಿ ಬಂದು ಊಟ ಮಾಡುವೆ ಅಂತೆ. ನಿನ್ನ ಜೊತೆ ಮಾತನಾಡಬೇಕು ಎಂದನು ಆಕಾಶ್ ಒಬ್ಬ ಡಾಕ್ಟರ್ ಆಗಿ ಯೋಚನೆ ಮಾಡಿದ್ದ. ಹ್ಞೂ ಅಣ್ಣ ಬಂದೆ ಎಂದವನು ಹೆಂಡತಿಯನ್ನು ಕರೆದುಕೊಂಡು ಹೋದರೆ ಶ್ರೀನಿಕಾ ತನ್ನಿಂದೇವರಿಗೆ ನೋವು ಎಂದು ಪಶ್ಚಾತ್ತಾಪ ಪಡುತ್ತಿದ್ದಳು. ಅಂಜನಾ, ನೀನೋಗಿ ಶ್ರೀಗೆ ಊಟ ಮಾಡಿಸಿ ಸ್ಪಾಂಜ್ ಬಾತ್ ಮಾಡಿಸೋಕ್ಕೆ ಸಹಾಯ ಮಾಡೋಗು ಎಂದರು ಅರ್ಪಿತಾ ಸೊಸೆಗೆ. ಸರಿ ಅತ್ತೆ ಎಂದು ತಲೆ ಆಡಿಸಿದಳು. ಆಕಾಶ್ ಇಶಾನ್ಗೆ ಹೋಗಿ ಮಟನ್ ಚಿಕನ್ ತರೋಕ್ಕೆ ಹೇಳು, ಇವತ್ತು ಸೊಸೆ ಬಂದಿದ್ದಾಳೆ, ಮನೆಯಲ್ಲಿ ಸ್ಪೆಷಲ್ ಅಡುಗೆ ಮಾಡಿಸೋಣ ಎಂದರು ಅಶೋಕ್ ಅವರ ಮಾತಿಗೆ ತಲೆ ಆಡಿಸಿ ಹೋದರು. ವರ್ಮ ಕಾಲೇಜ್ ಸೇರಿ MBA ಓದಲು ತಪ್ಪದೇ ಕಾಲೇಜ್ಗೆ ಹೋಗುತ್ತಿದ್ದವಳು ವೇದ.
ಕೆಟ್ಟ ಮೇಲೆ ಬುದ್ಧಿ ಅನ್ನುವ ಹಾಗೆ ಈಗ ಅವಳಿಗೆ ಬುದ್ಧಿ ಬಂದಿತ್ತು. ಮೊದಲೆಲ್ಲ ಕರಣ್ ಓದುವುದರ ಸಲುವಾಗಿ ಎಷ್ಟು ಹೇಳಿದರೂ ಅವಳು ನಿರಾಸಕ್ತಿ ತೋರುತ್ತಾ ಬಂದಳು. ಇಂದು ಅದೇ ಕರಣ್ನ ನಿರ್ಲಕ್ಷ್ಯ ನೋಡಿ ಓದುವ ಮನಸ್ಸು ಮಾಡಿದ್ದಳು. ಬಹುಶಃ ತಾನು ಓದುವಾಗ ಸರಿಯಾಗಿ ಓದಿದ್ದರೆ ತನ್ನ ತಂದೆ ಮದುವೆ ಬಗ್ಗೆ ಗಮನ ಕೊಡದೆ ಜಾಸ್ತಿ ಓದಿಸ್ತಿದ್ದರು. ನಾನು ಓದಿದ್ದನ್ನು ನೋಡೇ ಅವರು ಮದುವೆ ಮಾಡಿದ್ದು ಎಂದು ಎಷ್ಟೋ ಸಾರಿ ಅಂದುಕೊಂಡಿದ್ದಳು. ಹೊಸ ಕಾಲೇಜು, ಹೊಸ ಸ್ನೇಹಿತರು. ಅವಳು ಹುಟ್ಟಿನಿಂದಲೇ ಫ್ಯಾಷನ್ ಆಗಿ ಬೆಳೆದಿದ್ದರಿಂದ ಹೊಂದಿಕೊಳ್ಳಲು ಕಷ್ಟವೇನಾಗಲಿಲ್ಲ. ಅದು ಸ್ವಲ್ಪ ಮುಜುಗರ ತರಿಸಿದ್ದು. ಅಲ್ಲಿ ಅಷ್ಟಾಗಿ ಯಾರಿಗೂ ಮದುವೆ ಆಗಿರಲಿಲ್ಲ. ಅವರ ಮುಂದೆ ಅವಳು ಭಿನ್ನವಾಗಿ ಕಾಣುವಂತೆ ಅವಳಿಗೆ ಭಾಸವಾಗುತ್ತಿತ್ತು. ಜೊತೆಗೆ ಸಂಜನಾ ಆಗಲಿ ಶ್ರೀನಿಕಾ ಆಗಲಿ ಭೇಟಿಯಾಗಿರಲಿಲ್ಲ. ಕಾಲೇಜ್ ಮುಗಿಸಿ ಬಂದವಳು ಲಾನ್ನಲ್ಲಿ ಕುಳಿತು ಕಾಫಿ ಇರುತ್ತಿದ್ದಳು. ಏನು ಮೇಡಮ್, ಒಬ್ಬಳೇ ಕಾಫಿ ಕುಡಿತಿದ್ದೀರಾ? ನನ್ನ ಕರೆದಿದ್ದರೆ ಬರ್ತಾ ಇರಲಿಲ್ವಾ? ಇಷ್ಟೊಂದು ಅವಸರ ಕಾಫಿ ಕುಡಿಯೋಕ್ಕೆ ಎಂದವನು ತಾನೂ ಒಂದು ಕಪ್ ಹಿಡಿದು ಅವಳ ಮುಂದೆ ಕೂತನು ಕರಣ್. ಅವನ ಮಾತಿಗೆ ಕಿವಿಗೊಡದೆ, ಅವಸರ ಅಂತಲ್ಲ, ಮೊದಲೆಲ್ಲ ನಾನು ಕಾಫಿ ಕುಡಿಯಲು ಕರೆದಾಗ ನೀವು ಬಂದು ನನ್ನ ಜೊತೆ ಕಾಫಿ ಕುಡಿದದು ಅಷ್ಟರಲ್ಲಿ, ಅದಕ್ಕೆ ಈಗ ಕರೆಯೋಲ್ಲ, ನಿಮಗೆ ಬೇಕಾದಾಗ ನೀವೇ ಕುಡಿತೀರಲ್ಲ ಎಂದಳು ನಿರ್ಭಾವುಕಳಾಗಿ. ಏನೇ ಹೇಳು ವೇದ, ಮದುವೆ ಆದಮೇಲೆ ನಿಂಗೆ ಕೊಂಬು ಒಂದಾಗಿದೆ, ಗಂಡ ಅನ್ನುವ ಮರ್ಯಾದೆ ಇಲ್ಲ ನಿಂಗೆ. ಏನು ಕೇಳಿದ್ರು ಬರೀ ಹೊರಟು ಮಾತುಗಳು ಎಂದವನಿಗೆ ಅಸಮಾಧಾನ. ಮರ್ಯಾದೆ ಅನ್ನೋದು ಕೊಡುವವರ ಜೊತೆಗೆ ಉಳಿಸಿಕೊಳ್ಳುವವರು ಮೇಲೂ ಅವಲಂಬಿಸಿರುತ್ತದೆ, ಗೊತ್ತಿರಲಿ ಎಂದಳು ಕೋಪದಿಂದ. ಸರಿ, ಈಗ ಯಾಕೆ ನಿನ್ನ ಕೋಪ? ಅದೇಳು ಸಾಕು, ಪರಿಹರಿಸಲು ನೋಡ್ತೀನಿ. ಈಗ ವಾದ ಮಾಡೋಕ್ಕೆ ನನ್ನ ಹತ್ರ ಸಮಯ ಇಲ್ಲ ಎಂದನು ಮುಖ ಸೊಟ್ಟ ಮಾಡಿ. ಸಮಯ ಇಲ್ಲ ಅಂದರೆ ಎದೋಗಿ, ಬೇಡ ಎಂದವಳು. ಎಲ್ಲರೂ ಎಷ್ಟು ಖುಷಿಯಾಗಿ ಜೀವನನ ಮೋಜು ಮಸ್ತು ಮಾಡಿ ಕಲಿಯುತ್ತಿದ್ದಾರೆ. ಆದರೆ ನಾನೇ ಎಲ್ಲರ ಮುಂದೆ ಸಪ್ಪೆ ಅನ್ನಿಸ್ತಿದೆ. ನನಗೆ ಜೀವನನ ಇಷ್ಟು ಎಂಜಾಯ್ ಮಾಡ್ಬೋದಂತ ಎಂದೂ ಅನ್ನಿಸ್ಲೇ ಇಲ್ಲ ಎಂದಳು. ಸರಿಯಾಗಿ ಕಾಲೇಜ್ಗೆ ಹೋದರೆ ಅಲ್ವಾ ಅನ್ನಿಸೋದು. ನೀನು ಕಲಿ, ನಿಂಗೇನು ಕಡಿಮೆ ಮಾಡಿದ್ದೀನಿ. ನಾನು ಈಗ ಹೋಗಿ ನಿನ್ನ ಇಷ್ಟ ಬಂದಾಗ ಎಂಜಾಯ್ ಮಾಡು, ಆದರೆ ಮೈಮರೆತು ಬೇಡ ಅಷ್ಟೇ. ಯಾಕೆಂದರೆ ನೀನು ಅದಕ್ಕೆ ನೆನಪಿರಲಿ ಎಂದವನು. ಸರಿನೇ, ಸಮಸ್ಯೆ ಆಗಿರೋದು ಮಿಸ್ ಆಗೇ ಇರಬೇಕಾಗಿತ್ತು. ಯಾಕಾದರೂ ಮಿಸ್ಸಸ್ ಆದ್ನೋ? ಜೀವನನೇ ಬೇಸರ ತುಂಬಿದೆ. ಎಲ್ಲದಕ್ಕೂ ನಿಮ್ಮ ಮುಂದೆ ಅಪ್ಪನ ಪಡೆಯಬೇಕು. ಛೆ ಎಂದಳು ಮುಖ ಸಿಂಡರಿಸಿ. ಮುಚ್ಚು ಬಾಯಿ ವೇದ, ನಿನಗೆ ಇಷ್ಟು ವಯಸ್ಸಾದರೂ ಯಾರ ಜೊತೆ ಹೇಗೆ ಮಾತಾಡಬೇಕಂತ ಗೊತ್ತಿಲ್ಲ. ಬರೀ ಬಾಯಿ ಮಾತಿಗೆ ಬರು ಎಂದವನು ಎದ್ದು ನಿಂತು. ನಿಂಗೆ ಅದೆಲ್ಲಿ ಹೋಗಿ ಸಾಯ್ಬೇಕು ಅನಿಸುತ್ತೆ ಅಲ್ಲೇ ಹೋಗಿ ಸಾಯಿ, ನಾನು ಕೇಳಲ್ಲ. ನಾನೆಲ್ಲಿ ನಿಂಗೆ ಅಪ್ಪನೇ ಪಡೆಯಬೇಕು ಅಂದೆ? ನಿಂಗೆ ಇಷ್ಟ ಬಂದಾಗೆ ಬಟ್ಟೆ ಹಾಕೋ, ಮೇಕಪ್ ಮಾಡ್ಕೊ, ನಾನು ಕೇಳೋಲ್ಲ. ಎಷ್ಟಾದರೂ ದುಡ್ಡು ಸುರಿತೀನಿ, ಅದರ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡಿರು ಅಂದೆ. ಅದರಲ್ಲೇನು ತಪ್ಪು? ಏನು ನೀನೊಬ್ಬಳೆ ಮದುವೆ ಆಗಿರೋದು? ಅಭಿಮನ್ಯು ಹೆಂಡತಿ ಮದುವೆ ಆಗಿ ಓದೋಕ್ಕೆ ಹೋಗ್ತಿಲ್ವಾ? ಅವಳು ನಿಂತಾರನೇ ಆಡ್ತಿದ್ದಾಳ, ತೆಪ್ಪಾಗಿಲ್ವಾ? ಮತ್ತು ನಿಂದೇನು ಎಂದನು ಶ್ರೀನಿಕಾ. ಅಭಿಮನ್ಯು ಗೊತ್ತಿದ್ದರಿಂದ. ನಾನೇನು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಯಾವತ್ತೂ ನಡ್ಕೊಂಡಿಲ್ಲ. ಬೇಕಾದರೆ ನಿಮ್ಮ ಫ್ರೆಂಡ್ ಅಭಿಮನ್ಯು ಹೆಂಡತಿ ಶ್ರೀನಿಕಾನ ಕೇಳಿ, ನಾನು ಹೇಗೆ ಅಂತ ಹೇಳ್ತಾಳೆ. ಅವಳು ನನ್ನ ಬೆಸ್ಟ್ ಫ್ರೆಂಡ್, ನಾವಿಬ್ಬರು ಒಟ್ಟಿಗೆ ಇರುತ್ತಿದ್ದೆವು ಗೊತ್ತಾ ಎಂದಳು ಗೆಳತಿಯ ನೆನೆದು ಖುಷಿಯಿಂದ. ನೋಡಿದ್ದೀನಿ, ಅದಕ್ಕೆ ಒಂದು ಕಿತ್ತೋದ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಿ ಇವತ್ತು ಬೆಡ್ ಮೇಲೆ ರೆಸ್ಟ್ ಮಾಡ್ತಿದ್ದಾಳೆ. ಅವಳು 40 ರೂಪಾಯಿ ಆಸೆಗೆ ಇವತ್ತು ಅಭಿಮನ್ಯು 7 ಕೋಟಿ ಹಣ ಲಾಸ್ ಮಾಡ್ಕೊಂಡಿದ್ದಾನೆ. ಇದೇ ನಿನ್ನ ಫ್ರೆಂಡ್ ಸಾಧನೆ. ಇನ್ನು ನಿನ್ನ ಬಗ್ಗೆ ಅವಳ ಹತ್ರ ಏನು ಕೇಳಿ ಎಂದವನಿಗೆ ಶ್ರೀ ಮೇಲೆ ಅಸಮಾಧಾನ. ಏನು ಹೇಳ್ತಿದ್ದೀರಾ ನೀವು? ಶ್ರೀ ಯಾಕೆ ಅಭಿ ಅವರ ದುಡ್ಡು ಲಾಸ್ ಮಾಡಿದ್ದು? ಅರ್ಥ ಆಗುವ ರೀತಿ ಹೇಳಿ ಎಂದವಳಿಗೆ ಆತಂಕ ಜಾಸ್ತಿ ಆಗುತ್ತಿತ್ತು. ಏನು ಹೇಳಲಿ, ನಿನ್ನ ಫ್ರೆಂಡ್ಗೆ ಕಾಲೇಜ್ನಿಂದ ಬರುವಾಗ ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ಅಭಿ 2 ಮೀಟಿಂಗ್ ಅಟೆಂಡ್ ಮಾಡಿದೆ. 7 ಕೋಟಿ ಲಾಸ್ ಆಗಿದೆ ಕಂಪನಿಗೆ. ನಾನು, ನೂತನ್, ಆಕಾಶ್ ಅಂಕಲ್ ಇಲ್ದಿದ್ರೆ ಇನ್ನು ಎಷ್ಟು ಕೋಟಿ ಹಣ ಹೋಗೋದು ಗೊತ್ತಿಲ್ಲ. ಎಲ್ಲ ನಿಮ್ಮಂಥ ಎಲಸುಗಳ ಮದುವೆ ಆಗಿರುವ ನಮ್ಮ ಕರ್ಮ ಎಂದವನು ತಲೆ ಚಚ್ಚಿಕೊಂಡು. ನೋಡು, ನಿನ್ನ ನಾನು ಯಾವುದಕ್ಕೂ ಯಾವತ್ತೂ ತಡೆಯಲ್ಲ. ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿರುವುದೇ ನಿಂಗೋಸ್ಕರ, ಮುಂದೆ ಹುಟ್ಟುವ ನಮ್ಮ ಮಕ್ಕಳಿಗೋಸ್ಕರ. ಓದ್ತೀಯ ಓದು, ಬೇಡ ಅಂದರೆ ಬಿಡು, ಆದರೆ ಕಾಲೇಜ್ನಲ್ಲಿ ಯಾರ್ಯಾರೋದೋ ಮಾತು ಕೇಳಿ ಈ ರೀತಿ ನನ್ನ ಜೊತೆ ಬಾಯಿಗೆ ಬಂದಂತೆ ಮಾತಾಡಿ ಹೆಂಡ ಕುಡಿದಿರೋ ಕೋತಿ ಥರ ಹಾಡಬೇಡ. ಯಾಕೆಂದರೆ ನಾನು ಅಭಿಮನ್ಯು ಅಲ್ಲ, ಸುಮ್ಮನೆ ಇರೋಕ್ಕೆ ಸಿಗಿದ ತೋರಣ ಕಟ್ಟಿಬಿಡ್ತೀನಿ, ನೆನಪಿರಲಿ ಎಂದವನು ವಾರ್ನಿಂಗ್ ಕೊಡುವಂತೆ ಹೇಳಿ ಒಳ ನಡೆದನು. ಇತ್ತ ವೇದನಿಗೆ ಕರಣ್ನ ಕೋಪ ಗೊತ್ತಿದೆ, ಅದೇನೋ ಅವಳಿಗೆ ಹೊಸದಲ್ಲ. ಆದರೆ ಶ್ರೇಣಿಕಾಗೆ ಏನಾಯಿತು ಎಂದು ಸರಿಯಾಗಿ ಅರ್ಥ ಆಗದೆ ಅವಳ ಮೊಬೈಲ್ಗೆ ಕರೆ ಮಾಡಿ ಸೋತವಳು ಅವರ ಮನೆಗೆ ಹೋಗಲು ತಯಾರಾದಳು. ಕತೆ ಮುಂದುವರಿಯುತ್ತದೆ.